ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಸುಜಾತ ಫ್ಯಾಷನ್. ಇವತ್ತಿನ ವಿಡಿಯೋದಲ್ಲಿ ಪೋಟ್ಲಿ ಬಟನ್ಸ್ ಹೇಗೆ ಮಾಡೋದು ಅಂತ ನೋಡೋಣ. ಇದನ್ನು ಒಂದು 4-5 ಮೆಥಡಲ್ಲಿ ಮಾಡ್ಬೋದು. ಹಾಗಂತ ಪ್ರತಿಯೊಂದರಲ್ಲೂ ಬೇರೆ ಬೇರೆ ಸ್ಟೆಪ್ಸ್ ಇರುತ್ತಾ ಅಂತಂದರೆ ಇಲ್ಲ, ಎಲ್ಲನೂ ಕೂಡ ಒಂದೇ ಥರನೇ ಮಾಡೋದು. ಬಟ್ ಅದರೊಳಗಡೆ ಯೂಸ್ ಮಾಡುವಂಥ ಪ್ರಾಡಕ್ಟ್ ಮಾತ್ರ ಚೇಂಜ್ ಇರುತ್ತವೆ. ಅದರಲ್ಲಿ ಒಂದು ರೀತಿನ ನಾನು ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ವಿಡಿಯೋ ಪೂರ್ತಿ ಕೊನೆವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ನೋಡಿ, ನಾನು ಈ ರೀತಿಯಾಗಿ ವಿಡಿಯೋದಲ್ಲಿ ತೋರಿಸ್ತಿರೋ ಹಾಗೆ ವೇಸ್ಟ್ ಬಟ್ಟೆನ ತೊಗೊಂಡು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಆ ಕಟ್ ಮಾಡಿದಂಥ ಬಟ್ಟೆನ ನಾವು ಎಷ್ಟು ಬೇಕೋ ಅಷ್ಟು ತೊಗೊಂಡು ಅದನ್ನು ರೋಲ್ ಮಾಡ್ಕೋಬೇಕಾಗತ್ತೆ. ಯಾಕಂತಂದರೆ ನಾವು ಸ್ಟಫಿಂಗ್ ಮಾಡೋ ಸಲುವಾಗಿ ಬಟ್ಟೆನ ಯೂಸ್ ಮಾಡ್ತಾಯಿದ್ದೀನಿ. ಇದರಲ್ಲಿ ಒಂದು 4 ಥರ ಐಟಮ್ನ ಯೂಸ್ ಮಾಡ್ತಾರೆ ಸ್ಟಫಿಂಗಿಗೆ. ಒಂದು ಸ್ಪಾಂಜ್ ಬರುತ್ತೆ ಗೊತ್ತಾ, ಸೊ ಸ್ಪಾಂಜನ್ನ ಯೂಸ್ ಮಾಡ್ತಾರೆ. ಹಾಗೆ ಇನ್ನೊಂದು ಥರ್ಮಕೋಲು, ಇದೆಲ್ಲ ಬುಕ್ ಸ್ಟಾಲಲ್ಲೆಲ್ಲ ಸಿಗುತ್ತೆ. ಸೊ ಥರ್ಮಾಕೋಲ್ ಒಂದು ಯೂಸ್ ಮಾಡ್ತಾರೆ. ಹಾಗೆ ಇನ್ನೊಂದು ಈ ಸೀರೆನಲ್ಲಿ ಅದು ಬಂದಿರುತ್ತೆ ಗೊತ್ತಾ, ಸ್ಪಾಂಜು ತೆಳುವಾಗಿರುತ್ತಲ್ವ, ಸೊ ಆ ರೀತಿ ಒಂದು ಸ್ಪಾಂಜನ್ನು ಯೂಸ್ ಮಾಡ್ತಾರೆ. ಹಾಗೆ ಇನ್ನೊಂದು ಈ ರೀತಿಯಾದಂಥ ವೇಸ್ಟ್ ಕ್ಲೋತನ್ನು ನಾವು ಝೀರೋ ಇನ್ವೆಸ್ಟ್ಮೆಂಟಲ್ಲಿ ಮಾಡೋದಾದರೆ ಇದು ಬೆಸ್ಟ್ ಅಂತಲೇ ಹೇಳ್ತೀನಿ. ಇದಕ್ಕೆ ಯಾವುದೇ ರೀತಿ ಅಮೌಂಟ್ ಇರಲ್ಲ, ಎಲ್ಲರ ಮನೇಲಿ ಇರುವಂಥದ್ದೇ ವೇಸ್ಟ್ ಕ್ಲೋತು. ಸೊ ಅದರಲ್ಲಿ ಈ ರೀತಿ ಪಾಟ್ಲಿ ಬಟನ್ಸ್ನ ಮಾಡ್ಕೋಬೋದು. ಸೊ ನೋಡಿ, ನಾನು ವಿಡಿಯೋನಲ್ಲಿ ತೋರಿಸಿದ ಹಾಗೆ ಅದನ್ನು ನಾವು ಎಷ್ಟು ಬೇಕೋ ಅಷ್ಟು ಕ್ಲೋತನ್ನ ತೊಗೊಂಡು ರೋಲ್ ಮಾಡಿಕೊಂಡು ಈ ರೀತಿಯಾದಂಥ ಬಟ್ಟೆಗೆ ಸೆಂಟ್ರಲ್ಲಿ ಇಟ್ಕೊಂಡು ನಾವು ನೋಡ್ಕೋಬೇಕು. ಕೆಲವೊಬ್ಬರು ಏನು ಮಾಡ್ತಾರೆ, ನಾವು 2-2 ಇಂಚು ಇಷ್ಟಿಷ್ಟೇ ಇಂಚ್ ಅಂತ ಬಟ್ಟೆನ ಕಟ್ ಮಾಡಿಕೊಂಡು ಮೊದಲಿಗೆ ಇಟ್ಕೊಂಡು ನಂತರ ಸ್ಟಫಿಂಗ್ನ ಮಾಡ್ತಾರೆ. ಸೊ ಹಾಗೆ ಮಾಡಿದ್ರು ನಡೆಯುತ್ತೆ. ಈ ರೀತಿಯಾಗಿ ಒಮ್ಮೆ ಎಷ್ಟು ನಮ್ಮದು ಬಟ್ಟೆ ಇರುತ್ತೆ ಅದನ್ನು ಈ ರೀತಿಯಾಗಿ ಇಟ್ಟು ನಾವು ಆಮೇಲೂ ಕೂಡ ಅದನ್ನು ಪಾಟ್ಲಿ ಬಟನ್ನ ಮಾಡ್ಕೋಬೋದು. ನೋಡಿ, ಯಾವುದೇ ಕಡೆ ರಿಂಕಲ್ಸ್ ಬರದೇ ಇರೋ ರೀತಿ ಶೇಪ್ ರೌಂಡಾಗಿ ಬರೋ ರೀತಿ ನಾವು ಇದನ್ನು ಸೆಟ್ ಮಾಡ್ಕೋಬೇಕಾಗತ್ತೆ. ನೋಡ್ತಾ ಇರ್ಬೋದು, ರಿಂಕಲ್ಸ್ ಜಾಸ್ತಿ ಬರಬಾರ್ದು. ರಿಂಕಲ್ ಬರದೇ ಇರೋ ರೀತಿ ನೀವು ಅದನ್ನು ರೆಡಿ ಮಾಡ್ಕೋಬೇಕು. ನಂತರ ಸೇಮ್ ಕಲರ್ ದಾರ ತೊಗೊಳ್ಳಿ. ದಾರ ತೊಗೊಂಡು ಈ ರೀತಿಯಾಗಿ ಒಂದು 6-7 ಸರಿಗೆ ಅದನ್ನು ಸುತ್ಕೋಬೇಕು. ಸುತ್ಕೊಂಡ ನಂತರ ಈ ರೀತಿ ನಾವು ಹೂ ಕಟ್ತೀವಿ ಗೊತ್ತಾ, ಸೊ ಹೂ ಕಟ್ಟೋ ರೀತಿಯಲ್ಲಿ ಈ ರೀತಿ ನಾವು ಇದನ್ನು ಸುತ್ಕೋಬೇಕು. ನಿಮಗೆ ಹೂ ಕಟ್ಟೋಕ್ಕೆ ಬರಲ್ಲ, ನನಗೆ ಯಾವ ರೀತಿ ಅಂತ ಗೊತ್ತಿಲ್ಲ ಅನ್ನೋರು ಈಗ ಸ್ಲೋ ಆಗಿ ತೋರಿಸ್ತಿದ್ದೀನಿ ನೋಡಿ. ಈ ರೀತಿಯಾಗಿ ಹ್ಯಾಂಡ್ಸ್ನ ಯೂಸ್ ಮಾಡಿಕೊಂಡು, ಬೆರಳುಗಳನ್ನ ಯೂಸ್ ಮಾಡಿಕೊಂಡು ನಾವು ನಾಟ್ನ ಹಾಕೋಬೇಕಾಗತ್ತೆ. ಈ ರೀತಿ ಹಾಕೊಂಡಾಗ ಲಾಕ್ ಆಗಿಬಿಡತ್ತೆ. ಸೊ ಆಮೇಲೆ ಈ ರೀತಿ 1 ಇಂಚಿನಷ್ಟು ಉದ್ದ ಬಟ್ಟೆನ ಬಿಟ್ಕೊಂಡು ಕಟ್ ಮಾಡ್ಕೋಬೇಕಾಗತ್ತೆ. ಇದೇನು ಜಾಸ್ತಿ ಅನ್ನಿಸ್ತು ಅನ್ಬೋದು, ಬಟ್ ನಾವು ಕಟ್ ಮಾಡ್ಕೊಳ್ಬೇಕಾದ್ರೆ ಇಷ್ಟು ಇರಲೇಬೇಕು. ನಾವು ಬ್ಲೌಸ್ಗೆ ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡಿದ್ಮೇಲೆ ನಮಗೆ ಜಾಸ್ತಿ ಅನಿಸಿದ್ರೆ ನಾವು ಆಮೇಲೆ ಕಟ್ ಮಾಡಿ ತೆಗಿಬೋದು. ಬಟ್ ಮೊದಲಿಗೆ ಮಾತ್ರ ಈ ರೀತಿ ಸ್ವಲ್ಪ ಜಾಸ್ತಿ ಇಟ್ಕೊಂಡೇ ನಾವು ಇದನ್ನು ಕಟ್ ಮಾಡ್ಕೋಬೇಕಾಗತ್ತೆ. ಹಾಗೆ ಹತ್ತಿಯಿಂದ ಕೂಡ ಮಾಡ್ಬೋದು, ಕಾಟನ್ ಬರುತ್ತಲ್ವ, ಸೊ ಕಾಟನಿಂದನೂ ಕೂಡ ಈ ಒಂದು ಪಾಟ್ಲಿ ಬಟನ್ಸ್ನ ಮಾಡ್ಬೋದು. ಅದನ್ನೊಂದು ಮರ್ತೆ ನಾನು. ಸೊ ಆ ಒಂದು ಐಟಮ್ನಿಂದನೂ ಕೂಡ ನಾವು ಪಾಟ್ಲಿ ಬಟನ್ಸ್ನ ಮಾಡ್ಬೋದು. ನೀವು ಯಾವುದೇ ಒಂದು ಪ್ರಾಡಕ್ಟ್ನ ಯೂಸ್ ಮಾಡಿದ್ರೂ ಕೂಡ ಸ್ಟಫಿಂಗಿಗೆ, ಬಟ್ ಮಾಡುವ ರೀತಿ ಒಂದೇ, ಬಟ್ ಸ್ಟಫಿಂಗಿಗೆ ಮಾತ್ರ ನಾವು ಬೇರೆ ಬೇರೆ ಪ್ರಾಡಕ್ಟ್ನ ಯೂಸ್ ಮಾಡ್ತೀವಿ ಅಷ್ಟೇ. ಮಾಡುವುದೆಲ್ಲ ಸೇಮ್ ಇದೇ ರೀತಿಯೇ. ಹಾಗೆ ಇದರಿಲ್ಲ, ಏನು ಗೊತ್ತಾ ನೋಡಿ, ಇವಾಗ ಈ ರೀತಿ ಆಯಿತು. ಸೊ ಈ ರೀತಿಯಾಗಿ ಮಾಡ್ಕೋಬೇಕು. ಇನ್ನೊಂದು ನಿಮಗೆ ಥರ್ಮಾಕೋಲಲ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಒಂದು ಬನ್ನಿ. ಹಾಗೆ ಈ ರೀತಿಯಾದಂಥ ಥರ್ಮಾಕೋಲ್ ಇರುವಾಗ ಯಾವ ರೀತಿ ಅಂತ ನೋಡೋದಾದರೆ, ಈಗ ನೋಡಿ, ಇದನ್ನು ಪ್ಯಾಕೆಟ್ ನಾನು ಹೊಸ ತೊಗೊಂಡು ಬಂದೆ, ಖಾಲಿ ಆಗಿತ್ತು. ಸೊ ಅದರ ಸಲುವಾಗಿ ಈ ರೀತಿ ಥರ್ಮಾಕೋಲ್ ಇರುವಾಗ ಏನು ಮಾಡಬೇಕಂತಂದರೆ, ನಾವು ಬಟ್ಟೆನ ಚಿಕ್ಕದಾಗಿ ಕಟ್ ಮಾಡಿ ಅದನ್ನು ನಾವು ಗೊಂಡೆ ಮಾಡ್ತೀವಲ್ವ, ಸೊ ಅದು ಬೇಕಾಗಿಲ್ಲ. ಇದು ಈ ರೀತಿ ನೋಡಿ, ಈ ರೀತಿ ಇರುತ್ತೆ ಸ್ಪಾಂಜು. ನಿಮಗೆ ಸ್ಟೇಷ್ನರಿಯಲ್ಲೆಲ್ಲ ಸಿಗುತ್ತೆ ನೋಡಿ, ಈ ರೀತಿ ಸ್ಪಾಂಜ್ ಟೈಪ್ ಇರುತ್ತೆ. ಸೊ ನೋಡ್ತಿರಲ್ವ, ಆಲ್ಮೋಸ್ಟ್ ಟೈಲರಿಂಗ್ ಮಾಡೋರಿಗೆ ಎಲ್ಲರಿಗೂ ಗೊತ್ತಿರುತ್ತೆ. ಬಟ್ ಬಿಗಿನರ್ಸ್ ಗೊತ್ತಿಲ್ಲ ಅಂತಂದರೆ ಈ ರೀತಿ ಥರ್ಮಾಕೋಲ್ ಅಂತಾರೆ. ಸೊ ಈ ರೀತಿ ಪಾಟ್ಲಿ ಬಟನ್ನ ಮಾಡೋದಕ್ಕೆ ಇದನ್ನು ಯೂಸ್ ಮಾಡ್ತಾರೆ. ನೋಡ್ಕೊಳ್ಳಿ, ಬಿಗಿನರ್ಸ್ಗೆ, ಟೈಲರ್ ಇದ್ದರೆ ಆಲ್ಮೋಸ್ಟ್ ಟೈಲರ್ಗೂ ಗೊತ್ತಿರುತ್ತೆ. ಸೊ ನೋಡಿ, ಈ ಥರ ನಾವು ಆವಾಗಲೇನು ಬಟ್ಟೆ ಕಟ್ ಮಾಡಿ ಹಾಕಿದ್ವಲ್ವ, ಇವಾಗ ಏನು ಮಾಡಬೇಕು, ಈ ಒಂದು ಕ್ಲೋತ್ಗೆ ಈ ರೀತಿ ಇದನ್ನು ಥರ್ಮಾಕೋಲ್ ಇಟ್ಕೊಂಡು ಈ ರೀತಿ ನಾವು
ಇದನ್ನು ರ್ಯಾಪ್ ಮಾಡ್ಕೋಬೇಕು. ಸೊ ಈ ರೀತಿ ಮಾಡಿದ್ರೆ ಇದನ್ನು ಥರ್ಮಾಕೋಲಿಂದ ಮಾಡ್ತೀವಿ. ನಾನು ಮೊದಲೇ ತೋರಿಸಿರೋ ಹಾಗೆ ನೀವು ಬಟ್ಟೆಯಿಂದನೂ ಮಾಡ್ಕೋಬೋದು. ಅದಕ್ಕೆ ಝೀರೋ ಇನ್ವೆಸ್ಟ್ಮೆಂಟಿಂದ ನಾವು ಬಟ್ಟೆ ಇರುವಂಥ ಬಟ್ಟೆಯಲ್ಲೇ ಮಾಡ್ಕೊಳ್ಳೋದು. ಇದಾದರೆ ನಾವು ಒಂದು ಈ ಪ್ಯಾಕೆಟಿಗೆ ಏನಿಲ್ಲ 10 ರೂಪೀಸ್ ತೊಗೊಂಡಿದ್ದಾರೆ ಅಷ್ಟೇ, ಏನು ಜಾಸ್ತಿ ಏನಿಲ್ಲ. ತಂದು ಇಟ್ಕೊಂಡ್ರೆ ಏನಿಲ್ಲ ಅಂದರೂ ತುಂಬ ಬ್ಲೌಸ್ ಆಗುತ್ತೆ. ಸೊ ನಿಮ್ಗೆ ಯಾವ ರೀತಿ ಅನಿಸುತ್ತೆ ಅದು ರೀತಿ ಮಾಡ್ಕೊಳ್ಳಿ. ಹಾಗೆ ಸ್ಪಾಂಜು ಇನ್ನೊಂದು ಥರ ಇದು ಇದ್ದರೆ ನಿಮಗೆ ಆ ರೀತಿಲೂ ಮಾಡ್ಕೋಬೋದು. ಸೊ ಪಾಟ್ಲಿ ಬಟನ್ಸ್ನ ಹೇಗೆ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಮೊದಲು ಹೋಗಿ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.